ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಲಕ್ಕಿ ಹೆಂಗೆ ಮಲಗಿದ್ದಾಳೆ ಅಂತೇಳ್ಬಿಟ್ಟು, ಆರಾಮಾಗಿ ದಿಮ್ಮೇಲೆ ಮಲಗಿದ್ದಾಳೆ ಅಂತ ನಾವು ಅಂದ್ಕೊಂಡಿದ್ದೆ. ನೋಡಿದ್ರೆ ನಮ್ಮ ಲಕ್ಕಿಗೆ ನಿಧಾನಕ್ಕೂ ಹುಷಾರು ತಪ್ತಾ ಇತ್ತು. ಗೊತ್ತೇ ಆಗಿಲ್ಲ ನಮಗೆ ಅದು ಹುಷಾರು ತಪ್ತಾ ಇದೆ ಅಂತ. ಬರ್ತಾ ಬರ್ತಾ ಸೈಲೆಂಟಾಗಿ, ಅದರಲ್ಲಿ ಬೇರೆ ನಾವು ಟ್ರಿಪ್ಪಿಗೆಲ್ಲ ಹೋಗಿ ಬಂದ್ವಲ್ಲ, ಅದರಿಂದ ಅದು ಸ್ವಲ್ಪ ಫೀಲ್ ಆಗೇ ಆಗುತ್ತಲ್ಲ ಅಂಥೇಳಿ ಆ ಥರ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಜ್ವರ ಬಂದಿದೆ ಅಂತೇಳ್ಬಿಟ್ಟು. ನಾನು ಅಷ್ಟೇ, ಅಷ್ಟು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಇರೋದ್ರಿಂದ, ಅಮ್ಮ ಮನೆಗೆ ಬೇರೆ ಹೋಗಿರೋದ್ರಿಂದ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಇನ್ನು ಕ್ಯಾಶುಯಲಾಗೆ ನಮ್ಮ ಜೊತೆಗೆ ಓಡಾಡ್ಕೊತ ಬರ್ತಾ ಇರೋದ್ರಿಂದ ಇನ್ನು ಮಾಮೂಲಂಗೆ ಇದೆ ಅಂತ ಎಷ್ಟು ಊಟ ಮಾಡಿಸಿದ್ರು ಊಟ ಮಾಡ್ತಾ ಇರಲಿಲ್ಲ, ಏನು ತಿನ್ನಿಸಿದ್ರು ತಿಂತಾ ಇರಲಿಲ್ಲ. ಇನ್ನು ನೋಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಮನೆಯಲ್ಲಿ ನಮ್ಮ ಲಕ್ಕಿಗೂ ಹಂಗಾಗಿದೆ. ಇಲ್ಲಿ ನೋಡಿದ್ರೆ ಫಿಶ್ಶೂ ಅಷ್ಟೇ ಸತ್ತೋಗ್ಬಿಟ್ಟಿದೆ. ಏನೋ ಒಂಥರ ಮನಸ್ಸಿಗೆ ಯಾಕೋ ಬೇಜಾರಾಗ್ತಾಯಿತ್ತು. ಏನಿದು ಇದಕ್ಕಿದ್ದಂಗೆ ಈ ಥರ ಆಗ್ಬಿಡ್ತಲ್ಲ. ಫಿಶ್ಶು ಇಷ್ಟು ದಿನದಿಂದ ಸಾಕಿರೋ ಅಂಥ ಫಿಶ್ಶು ಈ ಫಿಶ್ ಟ್ಯಾಂಕ್ ತೊಗೊಂಡು ಬಂದಮೇಲಿಂದ ಈ ಫಿಶ್ನ ಚೇಂಜೇ ಮಾಡಿರಲಿಲ್ಲ. ಈ 4 ಫಿಶ್ಶೂ ಅಷ್ಟೇ ಚೆನ್ನಾಗಿತ್ತು. ತಂದಿರೋ ಫಿಶ್ನೆಲ್ಲ ಸಾಯ್ತಾಯಿದ್ವು. ಬಟ್ ಇವು 4 ಫಿಶ್ಶು ತಂದಾಗಿಂದನೂ ಜೊತೆಗೆ ಇದ್ವು. ಅದು ಸತ್ತೋಗಿರೋದು ನೋಡಿ ಏನೋ ಒಂಥರ ಬೇಜಾರಾಯಿತು. ನಮ್ಮ ಲಕ್ಕಿಗೂ ಅಷ್ಟೇ ಹುಷಾರಿಲ್ದಂಗೆ ಆಯಿತು. ಇದೂ ಫಿಶ್ಶೂ ಹಿಂಗೆ ಸತ್ತೋಯ್ತು. ಯಾಕೆ ಒಂದ್ರ ಮೇಲೊಂದು ಈ ಥರ ಆಗ್ತಾಯಿದೆ ಅಂತೇಳಿ. ಇನ್ನು ನಮ್ಮ ಲಕ್ಕಿಗೆ ಒಂದು 3 ದಿನದಿಂದ ಊಟನೇ ಮಾಡಿಲ್ಲ. ಅದು ಮೇಲೆ ಹಬ್ಬಗಳು ಆಗಿರಲಿ, ಅಮ್ಮ ಮನೆಗೆ ಹೋಗೋದು ಬರೋದು ಹಾಗೆಲ್ಲ ಆಗಿಬಿಟ್ಟು ಅದ್ರ ಮೇಲೆ ಅಷ್ಟು ಗಮನನೇ ಕೊಟ್ಟಿರಲಿಲ್ಲ. ಇನ್ನು ಫಿಶ್ಶೂ ಅಷ್ಟೇ ಯಾವಾಗ ಸತ್ತೋಗಿದೆನೋ ಗೊತ್ತಿಲ್ಲ. ಬೆಳಗ್ಗೆ ಏನೋ ಸತ್ತೋಗಿರಬೇಕು ಅಂತ ಅನಿಸುತ್ತೆ. ನೋಡಿದ್ದು ಸಾಯಂಕಾಲ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಫಿಶ್. ಇದು ಸತ್ತೋಗ್ಬಿಡ್ತು. ಎಷ್ಟು ಉದ್ದ ಇದೆ, ಎಷ್ಟು ದೊಡ್ಡದಾಗಿದೆ. ಆಡ್ಕೊಂಡು ಯಾಕೆ ಸತ್ತೋಯ್ತು ಅಂತಲೇ ಗೊತ್ತಾಗ್ತಾಯಿಲ್ಲ. ಹಾಯ್ ಫ್ರೆಂಡ್ಸ್, ಫಿಶ್ ಯಾಕೋ ಸತ್ತೋಗ್ಬಿಟ್ಟಿದೆ ಅಂತಾರೆ. ಯಾಕೋ ಬೇಜಾರು. ಫಿಶ್ ಸತ್ತೋಯ್ತಲ್ಲ, ಎಷ್ಟೊಂದು ದಿನ ಆಯಿತು. ಇದು ಫಸ್ಟು ಫಿಶ್ ಟ್ಯಾಂಕ್ ತಂದಾಗಿಂದ ಇದ್ದಿದ್ದಂಥ ಫಿಶ್ ಇದು. ಇವತ್ತು ಪಾಪ ಮರಣ ಹೊಂದಿದೆ. ಇವತ್ತು ಯಾಕೋ ಸತ್ತೋಗ್ಬಿಟ್ಟೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಿಶಸ್ ಹತ್ರ ಒಳ್ಳೆಯದು ಅಂತ ಅಂತಾರೆ. ಬಟ್ ಆದರೆ ಇಷ್ಟು ವರ್ಷ, 1 ವರ್ಷ 2 ವರ್ಷ ಅಲ್ಲ, 1.5 ವರ್ಷ ತಂದಾಗಿಂದನೂ ಇದು ಫಿಶ್ ಟ್ಯಾಂಕ್ ಆಗುತ್ತೆ. ಬೇರೆವೆಲ್ಲ ಎಕ್ಸ್ಟ್ರಾ ತಂದಾಕಿದ್ವಿ. ಇದು ಮತ್ತು ದೊಡ್ಡದು ಅವೆರಡು ಫಸ್ಟ್ ತೊಗೊಂಡು ಇಲ್ಲ. 4 ಫಸ್ಟ್ ತೊಗೊಂಡಿದ್ದೆ. 4 ಅಷ್ಟೇ ಫಸ್ಟ್ ತೊಗೊಂಡು ಬಂದಿರೋ ಅಂಥ ಫಿಶ್ಗಳೇ. ಬೇರೆ ಆಮೇಲೆ ತಂದಿರೋವೆಲ್ಲ ಸತ್ತೋದು. ಈ ಒಂದು 4 ಫಿಶ್ ಮಾತ್ರ ಉಳ್ಕೊಂಡಿದ್ವು. ಅದರಲ್ಲಿ ಇದು ಇವತ್ತು ಸತ್ತೋಯ್ತೇನೋ ಒಂಥರ. ಅಂದರೆ ಆ್ಯಕ್ಚುಲಿ ಫಿಶ್ ಸತ್ತರೆ ಒಳ್ಳೆಯದು ಅಂತ ಅಂತಾರೆ. ಅಂದರೆ ಮನೆಗೇನೋ ಆಗೋವಂಥ ಒಂದು ಕೆಟ್ಟ ಘಟನೆ ಆಗಿರಲಿ, ಮನೇಲಿ ಆಗೋವಂಥ ಏನಾದರೂ ಒಂದು ಬ್ಯಾಡ್ ನ್ಯೂಸು, ಕೆಟ್ಟದನ್ನು ಫಿಶ್ಗಳು ತೊಗೊಳ್ತವೆ ಅಂತ ಅಂತಾರೆ. ನಿಜನ ಸುಳ್ಳು ಗೊತ್ತಿಲ್ಲ ನನಗೆ. ಅಂದರೆ ನಮ್ಮ ಸಲುವಾಗಿ ಅವು, ಅಂದರೆ ನಮ್ಗೆ ಒಳ್ಳೇದಾಗೋ ಸಲುವಾಗಿ ಆಗುತ್ತೆ, ದೃಷ್ಟಿಯಾಗಿದ್ದು ಅದನ್ನು ತೊಗೊಳುತ್ತೆ ಅಂತ ಹೇಳ್ತಾರೆ. ನಿಜನ ಸುಳ್ಳು ಗೊತ್ತಿಲ್ಲ. ನಮ್ಮ ಸಲುವಾಗಿ ಒಂದು ಜೀವ ಹೋಗುತ್ತೆ, ನಮ್ಮ ಮನೆಗೆ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಜೀವ ಹೋಗುತ್ತೆ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ ಪಾಪ. ಇದನ್ನು ಮಣ್ಣು ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಹಿಂದ್ಗಡೆ ಪಾಟ್ ಇದೆ, ಆ ಪಾಟಲ್ಲಿ ಮಣ್ಣು ಮಾಡ್ತೀನಿ. ನನ್ನ ಮಗನಿಗೆ ಗೊತ್ತಿಲ್ಲ ಪಾಪ. ನನ್ನ ಮಗನಿಗೆ ತೋರ್ಸೋಕ್ಕೆ ನೋಡೋಣ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಯಾಕಂದರೆ ನನಗೆ ತುಂಬ ಇಷ್ಟ. ಯಾರು ಸಾಯಿಸಿದ್ದು? ಅಕ್ಕ ಇದು ಅಕ್ಕ ಏನಕ್ಕೆ ಸಾಯಿತು ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ನಾನು ಓದಿರೋ ಪ್ರಕಾರ, ಬೇರೆಯವ್ರು ಹೇಳಿರೋ ಪ್ರಕಾರ, ತಿಳ್ಕೊಂಡಿರೋ ಪ್ರಕಾರ ಏನಂದರೆ, ಈ ಫಿಶ್ಗಳು ಈ ಮನೆಗೆ ಆಗುವಂಥ ಏನೋ ಒಂದು ಕೆಟ್ಟದ್ದು ಘಟನೆ ಆಗಿರಲಿ, ಕೆಟ್ಟದಾಗಿರಲಿ, ಅದನ್ನು ಫಿಶ್ಗಳು ತೊಗೊಳ್ತವಂತೆ. ತೊಗೊಂಡ್ಬಿಟ್ಟು ಅದು ಸಾಯ್ತವೆ ಅಂತ ಅಂತಾರೆ. ಅಂದರೆ ನಮ್ಮ ಫ್ಯಾಮಿಲಿಗೆ ಕೆಟ್ಟದಾಗಬಾರ್ದು ಅಂತೇಳ್ಬಿಟ್ಟು ಅದು ಜೀವ ಕೊಡುತ್ತೆ ಅಂತ ಅಂತಾರೆ. ನಿಜನ ಸುಳ್ಳೋ ಗೊತ್ತಿಲ್ಲ. ಎಷ್ಟಾದರೂ ಗಲೀಜು ಮಾಡಲಿ ಪಾಪ, ಅದು ಎಷ್ಟು ಚೆನ್ನಾಗಿ ನಮ್ಮ
ನಡಿಯ ಮಚ್ಚಿನಿ ಸ್ವಲ್ಪ ಪ್ರಾಜೆಕ್ಟಿಂದು ನನ್ನ ಮಗನಿಗೆ ಪ್ರಾಜೆಕ್ಟಿಂದೆಲ್ಲ ಏನೇನೋ ತರಬೇಕು ಸ್ವಲ್ಪ ಐಟಮ್ಸು. ಹೋಗಿ ಸ್ವಲ್ಪ ಏನೋ ಗ್ಯಾಸ್ ಲ್ಯಾಂಪು ಏನೇನೋ ಪ್ರಾಜೆಕ್ಟ್ ಮಾಡ್ತಾಯಿದ್ದಾನೆ, ಅದೆಲ್ಲ ತರಬೇಕಂತೆ. ಬೆಡ್ಶೀಟ್ ಎಲ್ಲ ಸರಿ ಮಾಡಿರ್ತೀನಿ. ಮತ್ತು ಹಂಗೆ ಹೇಳ್ಕೊತಾರೆ ಪದೇ ಪದೇ ನಾನು ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೋಗೋದಿಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ರೂಮು ಅವ್ರವ್ರಿಗೆ ಬಿಟ್ಟಿದ್ದು. ಮೇಲೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಾನು ಮಾಡ್ಕೊತೀನಿ. ಪ್ರತಿಯೊಂದು ನಾವೇ ಮಾಡ್ಕೊತೋದ್ರೆ ಅದೇ ರೂಢಿ ಆಗುತ್ತೆ. ಅದಕ್ಕೆ ಅವರೇ ಮಾಡ್ಕೊಳ್ಳಿ ಬಿಡಲಿ ಅಂತ ಬಿಟ್ಟಿದ್ದೀನಿ. ಬಟ್ಟೆಗಳೂ ಅಷ್ಟೇ ತೊಗೊಂಬಂದ್ಬಿಟ್ಟು ಹಿಂಗೆ ಹಾಕ್ತಾರೆ. ಯಾವಾಗಲೂ ಅಷ್ಟೇ ನಾನೇ ಮಡ್ಚೋದು, ಬೆಡ್ಡು ಎಲ್ಲ ಕ್ಲೀನ್ ಮಾಡಿರ್ತೀನಿ. ಮತ್ತು ಅದ್ರ ಮೇಲೆ ಬಂದು ಎಗರೋದು ಕುಣಿಯೋದೆಲ್ಲ ಮಾಡ್ತಾರೆ. ಹಾಗಾಗಿ ನಾನಂತೂ ಏನೂ ಮಾಡಲ್ಲ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ನನ್ನ ಮಗನಿಗೆ ಬಟ್ಟೆ ಎಲ್ಲ ತೊಗೊಂಡು ಬಂದುಬಿಟ್ಟು ಹ್ಯಾಂಗರ್ಗೆ ಹಾಕು ಅಂತ ಎಷ್ಟೊಂದು ಸಲ ಹೇಳಿದ್ದೀನಿ. ಆದರೂ ಹಂಗೆ ಮಾಡ್ತಾರೆ. ಚಿಟ್ಟು ಸ್ಪ್ರೇ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಸ್ಮೆಲ್ಲೆಲ್ಲ ಬರ್ತಾ ಇರೋದು ಸ್ಮೆಲ್ಲು ಚೆನ್ನಾಗೇ ಇದೆ, ಘಮ ಅಂತಲೇ ಇದೆ ಸ್ಮೆಲ್ಲು. ಆದರೆ ಕಾಣಿಸ್ತಾ ಇರೋದು ಏನು ಗೊತ್ತಾ, ನೀವು ಇಟ್ಕೊಂಡಿರೋವಂಥ ರೂಮ್ ಇದೆಯಲ್ಲ ಗಲೀಜು. ಏನು ಬೇಕೋ ಅದನ್ನು ಕೊಡಿಸೋದು ಅಷ್ಟೇ ನಮ್ಮ ಜವಾಬ್ದಾರಿ. ಅದನ್ನು ನೀಟಾಗಿ ಇಟ್ಕೊಳೋದು ನಿಮ್ಮಿಬ್ಬರು ಜವಾಬ್ದಾರಿ. ನೋಡು, ಹೇಳ್ತಾ ಇದ್ರೆ ಹೆಂಗೆ ಮಾಡ್ತೀರಾ? ಬಟ್ಟೆಗಳೆಲ್ಲ ಇಲ್ಲಿ, ಇದು ಎಲ್ಲ ಇಲ್ಲೇ ಹಾಕಿದ್ದಾರೆ. ಅವನಿಗೆ ಬೇರೆ ಪ್ರಾಜೆಕ್ಟಿಂದು ತರಬೇಕಂತೆ. ಸ್ವಲ್ಪ ಹಾಲು ಇಟ್ಟಿದ್ದೀನಿ. ಹಾಲು ಕಾದ್ಮೇಲೆ ಹೋಗೋಣ ಅಂತ. ಹಾಲು ಕಾದಾಯಿತು, ಆಫ್ ಮಾಡಿದಾಳೆ ಅನಿಸುತ್ತೆ ನನ್ನ ಮಗಳು. ಹಾಲು ಕುದ್ದು ಸ್ವಲ್ಪ ಬಿಟ್ಟಿದೆ. ಯಾವಾಗಲೂ ಅಷ್ಟೇ ಹಂಗೆ ಮಾಡ್ತೀನಿ. ಸಾರು ಅಷ್ಟೇ, ಮಧ್ಯಾಹ್ನ ಸಾರು ಎಲ್ಲ ಹಾಕ್ಕೊಂಡು ಎಲ್ಲ ಚೆಲ್ಬಿಡ್ತಾರೆ. ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಇನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಇನ್ನು ಮಳೆನೂ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಬೇಗನೆ ಹೋಗ್ಬಿಟ್ಟು ಫಸ್ಟು ಪ್ರಾಜೆಕ್ಟ್ ಎಲ್ಲ ತೊಗೊಂಬಂದ್ಬಿಡೋಣ ಅಂತೇಳ್ಬಿಟ್ಟು ಪ್ರಾಜೆಕ್ಟ್ನ ತೊಗೊಂಡು ಬಂದಮೇಲೆ ನೋಡೋಷ್ಟರಲ್ಲಿ ನಮ್ಮ ಮನೆಯವರು ಆವಾಗಲೇ ರೊಟ್ಟಿ ಅಲ್ವೇನೋ ಬಿಸಿದು ರಾಗಿ ರೊಟ್ಟಿ ಮಾಡ್ತಾಯಿದ್ರಂತೆ. ಸ್ವಲ್ಪ ವೆಜಿಟೇಬಲ್ಸ್ ಬೇರೆ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ತರೋಕ್ಕೆ ಅಂತ ಹೋಗಿದ್ರು. ಯಾವಾಗಲೂ ನಾನೇ ಕ್ಯಾಶುಯಲಾಗಿ ತರೋದು. ಇವತ್ತು ನಾನು ನನ್ನ ಮಗನಿಗೆ ಪ್ರಾಜೆಕ್ಟ್ ತರೋಕ್ಕೆ ಅಂತ ಹೋದ್ನಲ್ವ, ಹಂಗಾಗಿ ಅವರು ಇನ್ನು ವೆಜಿಟೇಬಲ್ಸ್ ತರೋಣ ಅಂತ ಹೋದರು. ಇನ್ನು ವೆಜಿಟೇಬಲ್ಸ್ ತರುವಾಗ ಅಲ್ಲಿ ನಮ್ಮನೆ ಹತ್ರನೇ ಜೋಳದ ರೊಟ್ಟಿದು ಅಂಗಡಿ ಇದೆ. ಬಿಸಿ ರೊಟ್ಟಿ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ರೊಟ್ಟಿನ ತೊಗೊಂಡು ಬಂದಿದ್ರು. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ, ನೋಡ್ಬೋದು. ನಮ್ಮ ಲಕ್ಕಿಗೆ ಹಿಂದಿನ ದಿನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದಿದ್ವಿ. ಆದ್ರೂ ಅಷ್ಟೇ ನಮ್ಮ ಲಕ್ಕಿಗೆ ಇನ್ನೂ ಜ್ವರ ಕಡಿಮೆನೇ ಆಗಿರಲಿಲ್ಲ. ಯಾವಾಗಲೂ ಈ ಥರ ಎಲ್ಲ ಮಲಗೋದೇ ಇಲ್ಲ. ಪಾಪ ಇದು ಒಂದು ಗೂಡಲ್ಲಿ ಬಂದು ಮಲ್ಕೊಂಡಿರೋದು ನೋಡಿ, ಏನೋ ಒಂಥರ ಬೇಜಾರಾಗ್ತಿತ್ತು. ಇನ್ನು ಸಾಯಂಕಾಲ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆಯಿತು ಅಂತೇಳಿ ನನಗೂ ಅಷ್ಟೇ ಸ್ವಲ್ಪ ಮನೆ ಓಪ್ನಿಂಗ್ ಇತ್ತು, ಹೋಗಲೇಬೇಕಾಗಿತ್ತು. ಹಾಗಾಗಿಬಿಟ್ಟು ಇನ್ನು ಓಪ್ನಿಂಗ್ ಎಲ್ಲ ಹೋಗಿ ಬಂದುಬಿಟ್ಟು ಇನ್ನು ಸಾಯಂಕಾಲವರೆಗೂ ನೋಡೋಣ. ಅವ್ರು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಹಾಕಿ ನೋಡೋಣ, ಕಡಿಮೆ ಆದರೆ ಸರಿ, ಇಲ್ಲ ಅಂತಂದರೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಓಪ್ನಿಂಗಿಗಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಓಪ್ನಿಂಗಿಗೆ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಇವತ್ತು ಮನೆ ಗೃಹ ಪ್ರವೇಶ ಇದೆ. ಯಾರ ಮನೆ ಅಂತಂದರೆ ನಮ್ಮ ತಂಗಿಯವ್ರ ನಾದಿನಿ ಮನೆ ಗೃಹ ಪ್ರವೇಶ ಇದೆ. ಹಾಗಾಗಿಬಿಟ್ಟು ಇನ್ನು ರೆಡಿ ಆಗಿದ್ದೀವಿ. ಟೈಮ್ ಆಗಲೇ ಆಯಿತು, ಇನ್ನು ಹೊರಡಬೇಕು. ಇನ್ನು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆಮೇಲೆ ನಮ್ಮದು ಅಷ್ಟೇ ಬಟ್ಟೆಗಳೆಲ್ಲ ಎಷ್ಟೊಂದು ಇದ್ವು. ಏನಂತಾರೆ, ಮಳೆ ಬೇರೆ ಬರ್ತಾ ಇರೋದ್ರಿಂದ ಸರಿಯಾಗಿ ಬಟ್ಟೆ ಒಣಗ್ತಾ ಇರಲಿಲ್ಲ. ಹಾಗಾಗಿಬಿಟ್ಟು ರಾತ್ರಿ ಇಲ್ಲೇ ಚಾಪೆ ಹಾಸ್ಬಿಟ್ಟು ಬಟ್ಟೆ ಎಲ್ಲ ಹಾಕಿದ್ದೆ, ಒಣಗಿದೆ ಸ್ವಲ್ಪ. ಹಾಗಾಗಿ ಎಲ್ಲ ಮಡ್ಚಿಟ್ಟಿದ್ದೀನಿ. ಇನ್ನು ಬಂದುಬಿಟ್ಟು ಇಟ್ಕೊಳೋಣ ಅಂತ ಆಲ್ರೆಡಿ ಅವಾಗಲೇ ಟೈಮ್ ಆಗಿಬಿಟ್ಟಿದೆ. ಇನ್ನು ಕರೆದಿದ್ದಾರೆ, ಹೋಗಬೇಕು. ಹೊರಡೋಕ್ಕೆ ಎಲ್ಲ ರೆಡಿ ಆಗಿದ್ದೀನಿ. ನೋಡ್ಬೋದು ಸ್ಯಾರಿ ಎಲ್ಲ ಹೇಗಿದೆ ಅಂತ. ಚೆನ್ನಾಗಿದೆನಾ? ಹೊರಡಬೇಕು. ಇನ್ನು ನಮ್ಮ ಮನೆಯವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಅಂತೆ ಅವ್ರಿಗೆ ಮೀಟಿಂಗ್ ಮುಗಿದ ತಕ್ಷಣ ಇನ್ನು ಹೊರಡೋಣಂತೆ. ಇಲ್ಲೇ ನಮ್ಮ ಮನೆಯಿಂದ ಹತ್ರನೇ, ತುಂಬ ದೂರ ಅಂತ ಏನಿಲ್ಲ, ಹತ್ರನೇ ಇದೆ. ಹಾಗಾಗಿಬಿಟ್ಟು ಇನ್ನು ಹೋಗಿ ಬರೋಣ ಅಂತ ಇನ್ನು ರೆಡಿ ಆಗಿದ್ದೀನಿ. ಸಿಂಪಲಾಗೆ ರೆಡಿ ಆಗಿದ್ದೀನಿ. ಇನ್ನು ಓಪ್ನಿಂಗ್ ಹೋದಾಗೆ ಆಲ್ರೆಡಿ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ನಾವು ಹೋದಾಗೆ ಟೈಮೂ ಅಷ್ಟೇ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಫಸ್ಟ್ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ಫ್ರೀ ಆದಮೇಲೆ ಹೋಗಿ ಒಂದು ಸ್ವಲ್ಪ ಕೆಲವು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಅಂತ ಏನೂ ಇಲ್ಲ, ಹಂಗೆ ಮನೆಯದು ಕ್ಲಿಪ್ಪಿಂಗ್ಸ್ ಅಂತ ಏನೂ ತೊಗೊಳಕ್ಕೆ ಅಂತ ಹೋಗಲಿಲ್ಲ. ಇನ್ನು ಪೂಜೆ ಎಲ್ಲ ನೋಡ್ಬೋದು. ಇನ್ನು ಪ್ರಸಾದನೂ ಅಷ್ಟೇ ಆವಾಗಲೇ ಬಂದುಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದುಬಿಟ್ಟು ಆಮೇಲೆ ಕೆಳಗಡೆ ಹೋಗಿ ಊಟನ ಮಾಡ್ಕೊಂಬಂದಿದ್ದು. ಇದು ಡಬಲ್ ಬೆಡ್ರೂಮು. ಈಗ ಒಂದು ಕಡೆಯಿಂದ ನೋಡಿದ್ರೆ ಇನ್ನೊಂದು ಬೆಡ್ರೂಮಿಂದ ನೋಡಿದ್ರೆ ಉಪೇಂದ್ರ ಅವ್ರ ಮನೆ ಡೈರೆಕ್ಟಾಗಿ ಕಾಣಿಸುತ್ತೆ ಎದುರುಗಡೆನೆ. ನಾನು ಆದಷ್ಟು ಎಷ್ಟುವರೆಗೂ ಝೂಮ್ ಹಾಕೋಕ್ಕಾಗುತ್ತೆ ಅಷ್ಟು ಝೂಮ್ ಹಾಕಿದ್ದೀನಿ, ನೋಡ್ಬೋದು. ಇದು ಉಪೇಂದ್ರ ಅವ್ರ ಮನೆ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಲಕ್ಕಿಗೆ ಬೆಡ್ ಹತ್ತಕ್ಕೂ ಬರ್ತಾಯಿಲ್ಲ, ಸ್ವಲ್ಪ ಟಯರ್ಡ್ ಅನ್ನಿಸ್ತಾಯಿತ್ತು, ಸುಸ್ತಾಗ್ತಾಯಿತ್ತು, ಊಟನೂ ಮಾಡ್ತಾ ಇರಲಿಲ್ಲ ಅಂತ. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಆಯಿತು, ಹಿಂಗೆ ಬಿಟ್ಟರೆ ಮತ್ತು ಜಾಸ್ತಿ ಏನಾದರೂ ಆಗಿಬಿಟ್ರೆ ಅಂತ ನನಗೆ ನಮ್ಮ ಲಕ್ಕಿದೇ ಒಂದು ಭಯ ಸ್ಟಾರ್ಟ್ ಆಗಿಬಿಡ್ತು. ಯಾಕೆ ಅಂದರೆ ಇಷ್ಟೊಂದು ಯಾವತ್ತೂ ಆಗಿಲ್ಲ.
ಯಾವಾಗಲೂ ಅಷ್ಟೇ ಕರೆದ ತಕ್ಷಣವೇ ಮೇಲ್ಗಡೆ ಬಂದ್ಬಿಡೋದು. ಇವಾಗ ಹತ್ತಕ್ಕಾಗ್ತಾಯಿಲ್ಲ ಅಂದರೆ ಅದಕ್ಕೆ ತುಂಬ ಟಯರ್ಡ್ ಆಗಿದೆ, ಸುಸ್ತಾಗಿದೆ ಅಂತ ನನಗೆ ಗೊತ್ತಾಯಿತು. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಹಾಸ್ಪಿಟಲ್ಗೆ ಅಂತ ಬಂದ್ವಿ. ಹಾಸ್ಪಿಟ್ಲಿಗೆ ಬಂದಾಗ ಇನ್ನು ಚೆಕ್ ಎಲ್ಲ ಮಾಡಿದರು. ಇನ್ನು ಜ್ವರ ಬಂದಿದೆ ಅಂತ ಹೇಳಿದರು ಫಸ್ಟು. ಇನ್ನು ಸ್ವಲ್ಪ ಸುಸ್ತೂ ಆಗಿರೋದ್ರಿಂದ ಊಟನೂ ಮಾಡ್ತಾಯಿಲ್ಲ ಅಂಥೇಳಿ ಹೆಂಗಾದ್ರಾಗಲಿ ಒಂದ್ಸಲ ಬ್ಲಡ್ ಚೆಕಪ್ ಮಾಡೋಣ ಅಂತ ಹೇಳಿದರು. ಆಯಿತು, ಮಾಡಿಸಿದ್ರೆ ಆಯಿತು ಅಂತೇಳ್ಬಿಟ್ಟು ನಮ್ಮ ಲಕ್ಕಿಗೆ ಬ್ಲಡ್ ಚೆಕಪ್ ಮಾಡಿಸಿದ್ವಿ. ಒಂದು ಅರ್ಧ ಗಂಟೆಯಲ್ಲೇ ರಿಪೋರ್ಟು ಬಂತು. ರಿಪೋರ್ಟಲ್ಲಿ ವೈಟ್ ಪ್ಲೇಟ್ಸ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕು ಟ್ರೀಟ್ಮೆಂಟು ಇಮಿಡಿಯೇಟಾಗಿ ಡ್ರಿಪ್ ಸೇರಿಸೋದಾಗಿರಲಿ, ಆಮೇಲೆ ಮತ್ತು ಅದಕ್ಕೆ ಮೆಡಿಸಿನ್ ಕೊಡೋದಾಗಿರಲಿ ಎಲ್ಲ ಮಾಡಿದರು. ಇನ್ನು ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಇನ್ನು ನೋಡ್ಬೋದು ನಮ್ಮ ಲಕ್ಕಿಗೆ ಊಟ ಮಾಡ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ, ಮಾಡ್ತಾನೇ ಇಲ್ಲ. ಡಾಕ್ಟ್ರ್ ಹೇಳಿದರು ಇವತ್ತು ಅದು ಊಟ ಮಾಡಲೇಬೇಕು, ಇಲ್ಲ ಅಂತಂದರೆ ನಾಳೆ ಮತ್ತೆ ಕರ್ಕೊಂಡು ಬರೋಕ್ಕೆ ಹೇಳಿದರು. ಹಾಗಾಗಿ ಎಷ್ಟು ಪ್ರಯತ್ನ ಪಡಿಸಿದ್ರು ನಮ್ಮ ಲಕ್ಕಿ ಊಟನೇ ಮಾಡ್ತಾ ಇಲ್ಲ. ಡ್ರಿಪ್ಸ್ ಎಲ್ಲ ಏರಿಸ್ಕೊಂಡು ಬಂದಾಯಿತು. ಕೊಡು ನೋಡೋಣ ಅಂತ ತಿನ್ನುತ್ತೇನೆ ಇವಾಗಾದ್ರೆ. ಅದಕ್ಕಿಷ್ಟ ಆ್ಯಕ್ಚುಲಿ ಎಷ್ಟು 2 ಪ್ಯಾಕೆಟ್ ಹಾಕಿದ್ರೂ ತಿಂತಾಯಿತ್ತು. ಅದು ನಾನ್ ವೆಜ್ ಗ್ರೇವಿ ಅಂತ ಇದು 2 ಪ್ಯಾಕೆಟ್ ಹಾಕಿದ್ರೂ ತಿಂತಾಯಿತ್ತು. ಇವಾಗ 1 ಪ್ಯಾಕೆಟೂ ತಿಂತಾಯಿಲ್ಲ, ಅರ್ಧನೂ ತಿನ್ನೋಕ್ಕಾಗ್ತಾಯಿಲ್ಲ. ಪರವಾಗಿಲ್ಲ, ಇವಾಗ ತಿಂತಾಯಿದ್ದು. ಸಾಯಂಕಾಲ ಎಲ್ಲ ಸ್ವಲ್ಪ ಇಂಜೆಕ್ಷನು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಬಂದಿರೋದ್ರಿಂದ ಈಗ ಸ್ವಲ್ಪ ಪರವಾಗಿಲ್ಲ. ಸುಮ್ಮನೆ ಚಿಂಟು ಸೈಲೆಂಟಾಗಿರೋ, ಸ್ವಲ್ಪ ತಿಂತಾಯಿದೆ. ಡಿಸ್ಟರ್ಬೆನ್ಸ್ ಮಾಡಬೇಡ, ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಅದನ್ನು ಬಿಟ್ಬಿಡೋದು. ಅದಕ್ಕೆ ಹೊಟ್ಟೆ 3-4 ಡೇಸಿಂದ ಚೆನ್ನಾಗಿ ಬೇರೆ ಊಟನೂ ಮಾಡಿಲ್ಲ. ಅದು ಮತ್ತೆ ಓಡೋಗುತ್ತೆ. ಕಾಲಿಗೆಲ್ಲ ಪಾಪ ಡ್ರಿಪ್ಸ್ ಹಾಕ್ಬಿಟ್ಟಿದ್ದಾರೆ. ನೋಡ್ಬೋದು ಹೆಂಗಾಗ್ಬಿಟ್ಟಿದೆ ಅಂತ ನಮ್ಮ ಲಕ್ಕಿ. ನಮ್ಮ ಲಕ್ಕಿ ಇವಾಗ ಅನಿಸುತ್ತೆ ಯಾವುದೇ ಪ್ರಾಣಿ ಮನೆಗಳು ಬಂದರೆ ಅವಕ್ಕೆಲ್ಲ ನಾವು ಎಂಟ್ರಿನೇ ಇದು ಮಾಡ್ಕೋಬಾರ್ದು. ಪಾಪ ನೋಡು ಎಷ್ಟು ಅದರಿಂದ ಅದು ಬಂದು ಹೋದ್ಮೇಲಿಂದನೇ ನಮ್ಮ ಲಕ್ಕಿ ಎಷ್ಟು ಇದಾಗ್ಬಿಡುತ್ತಲ್ವ. ಪಾಪ 2 kg ಇಳಿದ್ಬಿಟ್ಟಿದೆ. ಊಟನೇ ಮಾಡ್ತಾಯಿಲ್ಲ. ಬಾಯಲ್ಲಿ ಹಾಕಿ ತುರ್ಕಿದ್ರೂ ತಿಂತಾಯಿಲ್ಲ. ಹಂಗಾಗ್ಬಿಟ್ಟೈತಿ. ಲಕ್ಕಿ ತಿನ್ನೋ, ಟ್ಯಾಬ್ಲೆಟ್ಸ್ ತೊಗೊತಿ, ತಿನ್ಲಕ್ಕಿ, ಟ್ಯಾಬ್ಲೆಟ್ಸ್ ತೊಗೊತಿ. ಕಷ್ಟಪಟ್ಟರು ಸ್ವಲ್ಪ ತಿಂದ್ರೂ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ಬೋದು. ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ಕೊಟ್ಟರೆ ಅದಕ್ಕೆ ಇದು ಆಗುತ್ತಂತೆ, ವಾಮಿಟ್ ಆಗುತ್ತಂತೆ. ಹೊಟ್ಟೆಗೆ ಸ್ವಲ್ಪ ಏನೋ ಇಲ್ಲಿಲ್ಲಂಗೆ ಟ್ಯಾಬ್ಲೆಟ್ಸ್ ಕೊಟ್ಟರೆ. ತಿನ್ಲಕ್ಕಿ. ಇಲ್ಲ ಲಕ್ಕಿ, ಸಮಾಧಾನ ಆಗುತ್ತಲ್ವ. ಆಯಿತು, ಓಕೆ ಮಾಡು. ವಾಮಿಟ್ ಆಗ್ತಿದೇನಾ? ಆಯಿತು ರಜ. ಸುಸ್ತಾಗ್ತಾಯಿದ್ದೇನೆ ಬಂಗಾರ ನಿನಗೆ? ವಾಶ್ ಮಾಡಿದ್ರೆ ಆಯಿತು, ಪರವಾಗಿಲ್ಲ. ನಿಧಾನಕ್ಕೆ ನೀವು ಸಮಾಧಾನ ಆಗೋವರೆಗೂ ಬಾಡ್ರಿ. ಸುಸ್ತಾಗ್ತಾಯಿದ್ದೇನೆ ರಜ. ಓಮ್ಮ ಪಟ್ಟಿ, ಓಮ್ಮ. ಖುಷ್. ಯಪ್ಪ ಬದನೆಕಾಯಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಬದನೆಕಾಯಿ ಸುಟ್ಟಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಬದನೆಕಾಯ್ದು ಸುಟ್ಬಿಟ್ಟು ಪಲ್ಯ ಇದು ಏನದು ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಓಕೆ, ಇನ್ನೊಂದು ಸ್ವಲ್ಪ ಬದನೆಕಾಯಿ ಚಟ್ನಿ ಮತ್ತು ರೊಟ್ಟಿನೂ ಇತ್ತು. ತಂದಿರೋದು ರೊಟ್ಟಿ, ಕಡಕ್ಲು ರೊಟ್ಟಿ. ಇನ್ನು ರೊಟ್ಟಿಗೆ ಬದನೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೂ ತಿನ್ಬೋದು ಅಂತೇಳ್ಬಿಟ್ಟು ಬದನೆಕಾಯಿನ ಸುಟ್ಬಿಟ್ಟು ಚಟ್ನಿ ಮಾಡಿದ್ದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಮಗ ಇಬ್ಬರು ಪಾರ್ಕಿಗೆ ಅಂತ ಬಂದ್ವಿ. ಇನ್ನು
ನೋಡ್ಬೋದು. ಇನ್ನು ನನಗೆ ಒಂಥರ ಬೇಜಾರು, ಆ ಕಡೆ ಮನೇಲಿ ನಮ್ಮ ಲಕ್ಕಿಗೆ ಹಂಗಾಗಿರೋದ್ರಿಂದ ಯಾಕಾದರೂ ಬಂತು ಪಾರಿವಾಳನ, ಯಾಕಾದರೂ ಮನೆಗೆ ಕರ್ಕೊಂಡು ಬಂದ್ವು ಅಂತೇಳಿ ಅನ್ನಿಸ್ಬಿಡ್ತು. ಅದರಿಂದ ಆಗಿರೋ ಇನ್ಫೆಕ್ಷನ್ನು ಫಸ್ಟ್ ನಮಗೇನು ಅನ್ನಿಸ್ಲಿಲ್ಲ, ಬರ್ತಾ ಬರ್ತಾ ದಿನ ಆಗ್ತಾ ಇದ್ದಂಗೆ ಒಂದು 2-3 ದಿನಕ್ಕೆ ಫುಲ್ಲು ವೀಕ್ ಆಗಿಬಿಡ್ತು. ಅದರಿಂದ ಇನ್ಫೆಕ್ಷನ್ ಆಗಿ ನಮ್ಮ ಲಕ್ಕಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂಗಾಯಿತು. ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಇದಾಗಿರುತ್ತೆ ಫ್ರೆಂಡ್ಸ್ ಈ ದಿನದ ಲಾಗ್.